ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಟೊಮೊಟೊ ಬೆಳೆ ಬಗ್ಗೆ. ಟೊಮೊಟೊ ಬೆಳೆ ಬಗ್ಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಬೇಸಿಗೆ ಇಷ್ಟು ದಿನ ಇತ್ತು. ಆ ಕಾರಣಕ್ಕೆ ಒಂದು ಸ್ವಲ್ಪ ಜನ ಬಾಹೋ ಎಲ್ಲ ಬೆಳೀತಾ ಇದ್ರು. ಈಗ ಸ್ವಲ್ಪ ರೈತರು ಏನಪ್ಪ ಅಂತ ಹೇಳಿದ್ರೆ ಸಾಹೋ ಮೇಲೆ ಒಲವು ತೋರಿಸ್ತಾ ಇದ್ದಾರೆ. ಸೊ ಈ ಬೆಳೆ ಬಂದು ಸಾಹೋಗೆ ಮತ್ತೆ ಇದು ಎಷ್ಟು ದಿನದ ಬೆಳೆ ಮತ್ತೆ ಏನೆಲ್ಲ ಇದನ್ನ ಮಾಡಿರ್ತಾರೆ ರೈತರು ಅಂತ ರೈತರ ಹತ್ರನೇ ಮಾಹಿತಿ ತಿಳ್ಕೊಳ್ಳೋಣ. ಈಗ ನೋಡಿ, ರೈತರು ವೈರ್ ಎಳಿತಾ ಇದ್ದಾರೆ ಫಸ್ಟ್ ಕಟ್ಟಿಗೆ. ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ, ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ರೈತರನ್ನ ಬೆಳೆಸಿ ಅಂತ ಹೇಳ್ತಾ ಬನ್ನಿ ಫಾರ್ಮರ್ನ ಮಾತಾಡಿಸಿ ನೆಕ್ಸ್ಟ್ ಮಾಹಿತಿ ತಗೋಣ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮುನಿನಾಯಕ್ ಅಂತೇಳಿ. ನಿಮ್ಮ ಊರು ಹೆಸರು? ಊರ ಹೆಸರು ಬಾವುಪುರ. ಅಣ್ಣ ಎಷ್ಟು ವರ್ಷಗಳಿಂದ ಟೊಮೊಟೊನ ಬೆಳಿತೀರಾ? ಅಣ್ಣ 2 ವರ್ಷದಿಂದ ಬೆಳೀತಾ ಇದ್ದೀನಿ. ಅಲ್ಲಿ ಹೋದ ವರ್ಷ ಡಿಸೆಂಬರಲ್ಲಿ ಬೆಳೆದಿದ್ದೆ. ಆಮೇಲೆ ಹೋದ ವರ್ಷ ಬೆಳೆಯೋಕ್ಕಾಗಿಲ್ಲ ನನ್ನಿಂದ. ವೈರಸ್ ಅಲ್ಲ, ಹಾಂ, ನಾನು ಟ್ರ್ಯಾಕ್ಟರ್ ಸಿಕ್ಕಿಲ್ಲ, ಬೆಳೆಯೋಕ್ಕೆ ಬೆಳೆನೇ ಹಾಕಿಲ್ಲ. ಈ ಸರಿ ಪ್ರಯತ್ನ ಮಾಡಿ ಬೆಳೆ ಹಾಕಿದ್ದೀನಿ. ಏನೋ ಒಂದು ಧೈರ್ಯ ಮಾಡಿ ಬೆಳೆ ಮಾಡಬೇಕಂತ ಡಿಸೈಡ್ ಆಗಿ ಮಾಡಿದ್ದೀರಿ. ಹಾಂ, ಮಾಡಿದ್ದೀನಿ. ಅಣ್ಣ ತಳಿ ವಿಚಾರಕ್ಕೆ ಬಂದಾಗ ಯಾವ ಸೆಲೆಕ್ಟ್ ಮಾಡ್ಕೊಂಡು? ಅಣ್ಣ ಸಾವು ಚೆನ್ನಾಗೈತೆ, ಬಡವರು ಬೆಳೆ ಅಂತಂದ್ರು. ಹಾಂ, ಅದಕ್ಕೆ ನಾನು ಸಾಹೋನೇ ಇಕ್ಕಿದ್ದೀನಿ. ಬಾಹೋ ಇಕ್ಕೊಂಡ್ರು. ಬಾಹೋ ಅಣ್ಣ ಬಾಹೋ ಬಂದು ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳಿ, ಮಳೆಗಾಲಕ್ಕೆ ಸೂಕ್ತ ಅಲ್ಲ. ಅದು ಸೂಕ್ತ ಅಲ್ಲ, ಎಲ್ಲ ಕಾಯಿ ಉದುರ್ತದೆ, ಹಣ್ಣು ಸ್ಮೂತ್ ಬರ್ತದೆ, ಕಾಯಿ ಕಲರ್ ಬೇರೆ ಬರ್ತದೆ. ಸೊ ಅದಕ್ಕೆ ಬೇಡ. ಇವಾಗ ಮಾರ್ಕೆಟ್ಗೆ ರಾಜ ಸಾಹೋನೆ ಈ ಕ್ಲೈಮೇಟ್ಗೆ. ಅಣ್ಣ ಈ ಗಿಡದ ವಿಚಾರಕ್ಕೆ ಬಂದಾಗ ಎಷ್ಟು ಇದಾಗಿದೆ ಅಣ್ಣ? ಎಷ್ಟು ದಿನ ಆಗಿದೆ ಅಣ್ಣ? ಅಣ್ಣ ಒಂದು 25 ದಿನ ಆಗಿದೆ ಅಣ್ಣ. 25 ದಿನ ಗಿಡ. ನೀವು ಬಂದು ಈಗ ಸಸಿ ನಾಟಿ ಮಾಡಿದ್ದೀರಾ, ಬಿಸಿಗೆ ನಾರಂಟಲ್ಲ ಅಂತ ಹೇಳ್ಬಿಟ್ಟು ಗ್ಲಾಸ್ಗಳು ಹಾಕಿದ್ದೀರಾ. ಅಣ್ಣ ಎಷ್ಟು ಬೆಲೆ ಆಯ್ತಣ್ಣ ಗ್ಲಾಸ್ಗಳು? ಒಂದು ಬಂದು 57 ಪೈಸೆ ಬಿದ್ದಿದೆ. 4400 ಗ್ಲಾಸ್. 4400 ಗ್ಲಾಸ್ ಇದೆಯಾ ಈಗ ಒಟ್ಟಾರೆ ಈ ವಿಸ್ತೀರ್ಣಕ್ಕೆ? ಓಕೆ ಅಣ್ಣ. ಎಷ್ಟು ಬರ್ಬೋದಣ್ಣ? 1 ಎಕರೆ ಬರುತ್ತಾ? ಇಲ್ಲ ಇಲ್ಲ, ಒಂದು ಅರ್ಧ ಎಕರೆಗೆ ಒಂದು 3-4 ಗಂಟೆ ಜಾಸ್ತಿ ಐತೆ. ಹಾಂ. ಇನ್ನು ಪ್ರಮುಖವಾಗಿ ನೋಡೋದಾದರೆ ಕೆಲವೊಂದು ತೋಟಗಳಲ್ಲಿ ನೋಡಿದ್ದೀನಿ, ಸಾಲಿಂದ ಸಾಲಿಗೆ ಅಂತರ ಬಂದು ಜಾಸ್ತಿ ಹತ್ರ ಹಾಕ್ಬಿಟ್ಟಿರ್ತಾರೆ. ನಿಮ್ಮದು ತುಂಬಾನೇ ವಿಶಾಲವಾಗಿ ಕಾಣಿಸ್ತಾ ಇದೆ. ಎಷ್ಟು ಅಡಿಗೆ ಹಾಕಿದ್ದೀರಾ? ಅಣ್ಣ 5 ಅಡಿಗೆ ಹಾಕಿದ್ದೀನಿ. 5 ಅಡಿಗೆ. ಹಾಂ, ಇದೇ ರೀತಿನೇ ಇರ್ಬೇಕಣ್ಣ. ಯಾಕಂದ್ರೆ ಗಾಳಿ ವಾತಾವರಣ ಇದ್ದಷ್ಟು ಕಾಯಿ ಚೆನ್ನಾಗಿರ್ತದೆ. ಅದಕ್ಕೆ ಅಗಲವಾಗಿ ಕಾಣಿಸ್ತಲ್ಲ. ಅದಕ್ಕೆ ಚೆನ್ನಾಗೈತೆ ಗಿಡನು. ಯಾರು ಬಂದಿದ್ರು ನನ್ನ ಜೊತೆಲಿ ಅವರು ಸಪರೇಟ್ ಆಗಿ ಬಿಡಿಸಿ ಸಾಗೋನೆ ನಮ್ ಕಡ್ಡಿ ತರ ಬರ್ತೈತೆ. ನಿಮ್ದು ಚೆನ್ನಾಗೈತೆ, ನಿಮ್ದು ದಂಟು ಚೆನ್ನಾಗಿ ಬರ್ತೈತೆ, ನಿಮ್ದು ಚೆನ್ನಾಗಿ ಬರ್ತೈತೆ, ಚೆನ್ನಾಗೈತೆ ನಿಮ್ದು ಅಂತೇಳಿ ಹೇಳ್ಬಿಟ್ಟೋದ್ರು. ಪರವಾಗಿಲ್ಲ ಅಣ್ಣ. ಈಗ 1 ತಿಂಗಳಾಗಿದೆ. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಅಣ್ಣ 1.5 ಅಡಿ ಬರುತ್ತೆ ಅಣ್ಣ. 1.5 ಅಡಿನಾ? 1.5 ಅಡಿ. ಪೇಪರಲ್ಲೇ ಹೋಲ್ ಬರ್ತದ ಇಲ್ಲ ನೀವು? ಪೇಪರಲ್ಲೇ ಹೋಲ್ ಬರ್ತದೆ. ಪೇಪರಲ್ಲೇ ಹೋಲ್ ಅಂತ ಹೇಳಿದ್ರೆ 1.5 ಅಡಿಗೆ ಇರ್ತದೆ. ಅಣ್ಣ ಈಗ ಇಲ್ಲಿ ತನಕ ಒಂದು ಔಷಧಿಗಳ ವಿಚಾರಕ್ಕೆ ಬಂದಾಗ ಒಂದು ಎಷ್ಟು ಸ್ಪ್ರೇ ಮಾಡಿರ್ತೀರಾ ಇದಕ್ಕೆ? ಅಣ್ಣ ಇಲ್ಲ ಕಮ್ಮಿನೇ, ಎಲ್ಲ 1,500 ಅಷ್ಟೇ. ಅಲ್ಲಲ್ಲ ಕಾಸಲ್ಲ, ನೀವು ಎಷ್ಟು ಸರಿ? 1-2 ಸಲ 3 ಸಲ? 3 ಸರಿ ಮಾಡಿದ್ದೀನಿ. 3 ಸರಿ. ಪ್ರಮುಖವಾಗಿ ಯಾವ್ದಕ್ಕೆ ಮಾಡಿದ್ದೀರಾ? ಪ್ರಮುಖವಾಗಿ ಅಂದ್ರೆ ಈಗ ಸೊಳ್ಳೆಗಳಿಗೆ, ಆಮೇಲೆ ರಂಗೋಲಿನೂ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇಲ್ಲ. ಮನೆ ಕಾಣಿಸ್ತಿತ್ತು ಫಸ್ಟ್ ಅಲ್ಲೇ. 1-2 ಕೋಟ ಹೊಡೆದ್ಬಿಟ್ಟೆ ಸರೋಗಿತ್ತು. ರಂಗೋಲಿಗೆ ಮತ್ತೆ ಸೊಳ್ಳೆಗಳಿಗೆ ಹೊಡೆದಿದ್ದೀರಾ? ಅದು ಬಿಟ್ರೆ ಇನ್ನೇನು ತೊಂದರೆ ಇವಾಗ ಸದ್ಯಕ್ಕೆ ಇಲ್ಲ ಅಣ್ಣ. ಈಗ ಮತ್ತೆ ಕಳೆಗಳಿದಾವಲ್ಲ, ಇದನ್ನ ಏನ್ ಮಾಡ್ತೀರಾ? ಒರೆಸ್ತೀರಾ? ಇದು 2-3 ದಿವಸದಲ್ಲಿ ಕಳೆ ಔಷಧಿಗಳೇನು ಹೊಡಿಯೋದಿಲ್ಲ? ಏನಿಲ್ಲ. ತುಂಬಾ ಒಳ್ಳೆ ವಿಚಾರ ಅಣ್ಣ. ಕಳೆ ಔಷಧಿಗಳು ಬಳಕೆ ಮಾಡೋದು ಬೇಡ, ಒರೆಸೋದೇ ಒಳ್ಳೇದು. ಮತ್ತೆ ನೀವು ಈ ಬೆಡ್ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಗೊಬ್ಬರಗಳಾಗಲಿ ಅದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ? ಅಣ್ಣ ಒಂದು 4 ಲೋಡ್ ಗೊಬ್ಬರ ಹಾಕಿದ್ರೆ ಸಣ್ಣ ಟ್ಯಾಕ್ಟ್ರಿಯಲ್ಲಿ. ದೊಡ್ಡ ಟ್ಯಾಕ್ಟ್ರಿಯಲ್ಲ, ಸಣ್ಣ ಟ್ಯಾಕ್ಟ್ರಿಯಲ್ಲಿ. ಇದು ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ತಿಪ್ಪೆ ಗೊಬ್ಬರ ಬೆಡ್ಗೆ ಹಾಕ್ಬಿಟ್ಟಿದ್ದೀರಾ? ಒಂದು 6 ಲೋಡ್ ಹಾಕಿದ್ದೀರಿ. 4 ಲೋಡ್ ಅಂತಾನೆ 6 ಲೋಡ್ ಹಾಕಿದ್ದೀರಿ ಚಿಕ್ಕ ಟ್ಯಾಕ್ಟ್ರಿಯಲ್ಲಿ. ಆಮೇಲೆ ಒಂದು 10,000 ರೂಪಾಯಿ ಇದು ಏನು ಮೂಟೆ DAP, ಸುಫಲಾ, ಇದು ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಒಂದು 10,000 ರೂಪಾಯಿ ಐಟಮ್ ಹಾಕಿದ್ದೀರಿ ಅಷ್ಟೇ. ಕಡ್ಡಿಗಳು ಭಾರಿ ಡಿಮ್ಯಾಂಡ್ ಅಂತ ಇದ್ರು. ನೀವು ಪಾಪ ಎಲ್ಲೋ ಸ್ವಲ್ಪ ಹಳೆ ಕಡ್ಡಿ ಹಾಕಿದ್ದೀರಾ, ಒಂದೊಂದು ಹೊಸ ಕಡ್ಡಿ ಹಾಕಿದ್ದೀರಾ. ಏನ್ ರೇಟ್ ಬಿತ್ತಣ್ಣ ಕಡ್ಡಿಗಳು? ಒಂದು ಕಡ್ಡಿ ಬಂದು 35 ರೂಪಾಯಿ ಬೀಳುತ್ತೆ. 35 ರೂಪಾಯಿ. ಮೊದ್ಲಾದ್ರೆ ಒಂದು 20 ರೂಪಾಯಿ 15 ರೂಪಾಯಿ ಒಳ್ಳೆ ಗಟ್ಟಿ ಕಡ್ಡಿ ಬರ್ತದೆ. ಅಲ್ಲ, ಒಳ್ಳೆ ದಪ್ಪ ಕಡ್ಡಿ ಬರ್ತದೆ. ಇವಾಗ ನೋಡಿ ಇಷ್ಟೇಷ್ಟು ಕಡ್ಡಿ ಒಂದು 35 ರೂಪಾಯಿ ಕೊಟ್ಟು ತಗೋಬೋದು. ಈ ರೀತಿ ಕಂಡೀಷನ್ ಅಲ್ಲಿ ರೈತರಿಗೆ
ಎಷ್ಟು ಮಾರ್ಬೇಕಣ್ಣ ಟೊಮೊಟೊಗಳು ಇನ್ನ ರೇಟ್ಗಳು ಜಂಪ್ ಆಗಿಲ್ಲ? ಮಿನಿಮಮ್ ಒಂದು 500 ರೂಪಾಯಿ ಮೇಲೆ ಇದ್ರೆ ಒಂದು ಮಾಡಿದ್ದಕ್ಕೆ ತಕ್ಕದಂಗೆ ಪ್ರತಿಫಲ ಇರ್ತದೆ. ಪ್ರತಿಫಲ ಸಿಗ್ತದೆ, ಹಾ ಇಲ್ಲ ಅಂದ್ರೆ ಸಿಕ್ಕಲ್ಲ. ಸರಿ ಅಣ್ಣ. ಈಗ ಅದೇ ಕೊಟ್ಟಿಗೆ ಗೊಬ್ಬರ ವಿಚಾರ ಆಯ್ತು, ಇನ್ನೊಂದಾಯ್ತು ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನಾದ್ರು ಕೊಟ್ಟಿದ್ದೀರಾ? ಇವತ್ತು ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಏನು ಗೊಬ್ಬರ ಕೊಡದಿರಾನೆ ತುಂಬಾ ಗಿಡಗಳು ತುಂಬಾನೇ ಹೆಲ್ತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಣ್ಣ. ಇದೇ ರೀತಿನೇ ಮೇಂಟೈನ್ ಮಾಡ್ಕೊಳ್ಳಿ ಅಣ್ಣ. ಈಗ ಮೈನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾದ ಅಂಶಗಳು ನಿಮ್ಗೆ ಗೊತ್ತಿರ್ತದೆ. ಈಗ ಸೊಳ್ಳೆ ಆಯ್ತು, ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಕೊಡ್ತೀರಾ? ಈಗ ಮೊನ್ನೆ ಸ್ಟೆಪ್ ಅಲ್ಲಿ ಅಂದ್ರೆ ಮಳೆ ಬಿದ್ದಾಗ ಅದೇನು ಪೌಡ್ರು ಒಂದಷ್ಟು ಕೊಟ್ಟಿದ್ರು, ರೋಗ ಬರ್ದಿರ ಇರ್ಲಿ ಅಂತ. ಪೌಡ್ರು ಇನ್ನೇನು ಅವರಷ್ಟು ಔಷಧಿ ಕೊಟ್ಟಿದ್ರು ಅಷ್ಟೇ, ಇನ್ನೇನು ಹಾಕೊಟ್ಟಿಲ್ಲ. ಮುಂದಕ್ಕೆ ಬರಬಹುದಾದಂತ ತೊಂದರೆಗಳು, ಇವಾಗ ಮಳೆಗಾಲ ಬೇರೆ ಬರ್ತಾ ಇದೆ, ನಿಮ್ಮ ಸೇಫ್ಟಿ ಪ್ರಿಕಾಷನ್ಸ್ ಹೆಂಗಿರುತ್ತೆ? ಮೋಡ ಮುಚ್ಕೊಂಡ್ರೆ ತೊಂದ್ರೆ, ಇಲ್ಲ ಅಂದ್ರೆ ಮಳೆ ಬಿದ್ರೆ ಏನ್ ತೊಂದ್ರೆ ಆಗೋದಿಲ್ಲ. ಮೋಡ ಮುಚ್ಕೊಂಡು ತ್ಯಾವ ಜಾಸ್ತಿ ಆದ್ರೆ ತೊಂದ್ರೆ. ಇವಾಗ ಮತ್ತೆ ಈ ಕೆಲ್ಸಗಳು ನಾನ್ ನೋಡ್ದೆ, ನೀವು ಯಾರು ಲೇಬರ್ಗಳನ್ನ ಇಟ್ಕೊಂಡು ನಿಮ್ ಕೆಲಸ ಇದೆಲ್ಲ ಮಾಡ್ಕೋತಿರೋ ಕೆಲಸ ಹೆಂಗೆ ಸರ್? ಇಲ್ಲ, ಲೇಬರ್ ಇಟ್ಕೊಂಡಿದ್ರಿ ಮನೆ ಭಾನುವಾರ ಲೇಬರ್ ಇದೆಲ್ಲ ಮಾಡ್ಕೊಂಡು ಹೋದ್ರ ಒಂದು 14 ಸಾಲ್ ನಿಂತೋಗಿತ್ತು. ನಾವೇ ಕಡ್ಡಿ ಹಾಕೊಂಡು ನಾವೇ ಇದ್ ಮಾಡ್ಕೊಂಡು ಒಂದು 14 ಸಾಲ ದಾರ ಹೇಳಿ. ಈಗ ಕೃಷಿಯಲ್ಲಿ ಉಳಿತಾಯ ಅಂತ ಹೇಳಿದ್ರೆ ಸ್ವಂತ ಕೆಲಸ ಮಾಡಿದ್ರೆ ತಾನೇ ಅಣ್ಣ? ಸ್ವಂತ ಕೆಲಸ ಮಾಡಿದ್ರೆ ಉಳಿತಾಯ, ಇಲ್ಲ ಅಂದ್ರೆ ಉಳಿತಾಯ ಆಗೋದಿಲ್ಲ. ಮತ್ತೆ ಅಣ್ಣ, ಈಗ ಇಷ್ಟೆಲ್ಲ ಹೇಳಿದ್ರೆ ಒಟ್ಟಾರೆ ಈ ಒಂದು ಬೈಲಿಗೆ ಒಂದು ಅಮೌಂಟ್ ಹೇಳೋದಾದ್ರೆ ಇಲ್ಲಿ ತನಕ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಒಂದು 50,000 ಆಗಿದೆ ಸರ್. 50,000 ಆಗಿದೆ. ಇನ್ನ ಒಂದು 50,000 ಬೇಕಾಗುತ್ತಾ? ಇನ್ನ ಕೂಲಿಯವರಾಗ್ಲಿ ಎಲ್ಲ ಇದು ಮಾಡೋದಕ್ಕೆ? ಒಂದು 50,000. ಸರಿ ಅಣ್ಣ, ಒಟ್ಟಾರೆ ಒಂದು ಪುಟ್ಟದಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಇದೇ ರೀತಿನೇ ಮಾಡಿ ನಿಮಗೆ ಸಕ್ಸಸ್ ಸಿಗಲಿ. ನೋಡಿ, ಮಾರ್ಕೆಟ್ಗಳು ಏನಾದರೂ ಜಂಪ್ ಆದರೆ ಇನ್ನೂ ನಿಮ್ಗೆ ಟೈಮ್ ಇದೆ, ನಿಮ್ಗೆ ಇನ್ನೂ 1.5 ತಿಂಗಳು ಟೈಮ್ ಇದೆ, 2 ತಿಂಗಳ ಟೈಮ್ ಇದೆ ಅನ್ಕೊಳ್ಳಿ. ಈಗ ಮಳೆ ಬಿತ್ತಂದ್ರೆ ಬೇಗ ಹಣ್ಣಾಗೋದಿಲ್ಲ. ಸೊ ನಿಮ್ಗೆ ಒಂದು ಒಳ್ಳೆ ಬೆಲೆ ಸಿಗ್ಲಿ ಅಂತ ನಾವು ಕೇಳ್ಕೊಂತೀರಿ. ಸಾಕಣ್ಣ, ಇಷ್ಟು ಮಾತ್ರ ಒಂದು ಪುಟ್ಟ 500 ರೂಪಾಯಿ ಕೊಟ್ಟರು ಸಾಕು. 500 ರೂಪಾಯಿ ಬಾಕ್ಸ್ 500 ರೂಪಾಯಿ ಹೋದ್ರು ಸಾಕು. ಈ ಹಿಂದೆ ಯಾವ ಟೊಮಾಟೋ ಕಾಸು ಮಾಡಿದೆ ಅದರಲ್ಲಿ ಮಾಡಿದೆ ಒಂದು 2 ಲಕ್ಷ ಆಗಿತ್ತು ಅಷ್ಟೇ. ಆಗ 250, 150, 300 ರೂಪಾಯಿ ಲಾಸ್ಟ್. ಒಂದೇ ದಿವಸ 300 ರೂಪಾಯಿ 100 ಬಾಕ್ಸ್ ಕಳಿಸಿದ್ದೆ. 340 ರೂಪಾಯಿ 34,000 ಆಗಿದೆ. ಯಾವ ಸೀಸನ್ ಅಲ್ಲಿ ಬೆಳೆದಿದ್ರೆ? ನವೆಂಬರ್ ಡಿಸೆಂಬರ್ ಅಲ್ಲಿ ಬೆಳೆದಿದ್ದೆ. ಎಷ್ಟು ಲ್ಯಾಂಡ್ಗೆ ಹಾಕಿದ್ರಣ್ಣ? ಅದು ಅರ್ಧ ಎಕರೆ. ಅರ್ಧ ಎಕರೆಗೆ ಅಂದ್ರೆ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಏನ್ ಲಾಸ್ ಅನ್ನೋದು ಬಂದಿಲ್ಲ. ಅದೇ ಒಂದಷ್ಟು ಕೈಗೂ ಸಿಕ್ಕಿದೆ ಅಂದ್ರೆ ಹೆವಿ ಲಾಭ ಇಲ್ಲ. ಡಿಸೆಂಬರ್ ಅಲ್ಲಿ ಇದು ಶಾಂಪಲ್ ಆಯ್ತು, ಜನವರಿ ಫೆಬ್ರವರಿಗೆ ಲಾಸ್ಟ್ ಆಗೈತೆ. ಅದು ಗಿಡ ಇಷ್ಟ ಆಗಿತ್ತು, 7 ಅಡಿ ಆಗಿತ್ತು. ಇಲ್ಲಿ ಪಾಲಿ ಹೌಸ್ ಅಲ್ಲ, ಪಾಲಿ ಹೌಸ್ ಅಲ್ಲಿ ಟೊಮಾಟೊ ಎಲ್ಲಿ ಮಾಡ್ತಾರೆ ಅವರು? ಪ್ಯಾಲೇಸ್ ಫಾರ್ಮಿಂಗ್ ಇದೆ, ಅದ್ರ ಬಗ್ಗೆ ಕೇಳಿ ಅಂತ ಹೇಳಿ. ಅದು ಸರಿ ಅಣ್ಣ. ಇಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ಅಂದರೆ ಯಾಕಂತ ಹೇಳಿದ್ರೆ ಎಲ್ಲ ಇಷ್ಟು ದಿನ ಬಾಹು ನಾಟಿ ಮಾಡ್ತಾ ಇದ್ರು, ಈಗೆಲ್ಲ ಇಲ್ಲಿಂದ ಆಚೆಗೆ ಸಾಹು ನಾಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮದು ಒಂದು ಸಾಹು ವೆರೈಟಿ ಮಾಡಿದ್ದೀರಾ. ಇದೇ ರೀತಿಯೇ ಚೆನ್ನಾಗಿ ಮಾಡಿ ನಿಮ್ಗೆ ಒಂದು ಒಳ್ಳೆ ಬೆಲೆ ಸಿಕ್ಕಲಿ ಅಂತ ನಾವು ದೇವ್ರನ್ನ ಕೇಳ್ಕೊಂತೀರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.